ನಮಸ್ಕಾರ ವೀಕ್ಷಕರೇ. ಭಾರತೀಯರಿಗೆ ಬಂಗಾರ ಅಂದರೆ ಕೇವಲ ಆಭರಣವಲ್ಲ, ಅದೊಂದು ಭಾವನೆ ಮತ್ತು ದೊಡ್ಡ ಹೂಡಿಕೆ. ಆದರೆ ಕಳೆದ ಕೆಲವು ದಿನಗಳಿಂದ ಬಂಗಾರದ ಬೆಲೆ ಗಗನಕ್ಕೇರ್ತಾ ಇದೆ. ಸಾಮಾನ್ಯ ಜನರು ಚಿನ್ನ ಖರೀದಿಸಲು 10 ಬಾರಿ ಯೋಚನೆ ಮಾಡುವಂತಾಗಿದೆ. ಹಾಗಾದ್ರೆ ಈ ಬೆಲೆ ಏರಿಕೆಗೆ ನಿಜವಾದ ಕಾರಣ ಏನು? ಇದರ ಹಿಂದೆ ಅಂತಾರಾಷ್ಟ್ರೀಯ ರಾಜಕೀಯ ಇದೆಯಾ ಅಥವಾ ದೊಡ್ಡ ಬ್ಯಾಂಕುಗಳ ಕೈವಾಡವಿದೆಯಾ? ಬನ್ನಿ ಇವತ್ತು ಈ ಚಿನ್ನದ ಬೆಲೆ ಏರಿಕೆಯ ಹಿಂದಿನ ಗೋಲ್ಡನ್ ಹಿಸ್ಟ್ರಿ ಮತ್ತು ಫ್ಯೂಚರ್ ಅನ್ನ ಡಿಕೋಡ್ ಮಾಡೋಣ. ವಿಡಿಯೋನ ಕೊನೆ ತನಕ ನೋಡಿ, ಹಾಗೂ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ಎಲ್ಲ ಮಾಹಿತಿಗಳನ್ನು ಪಡೆದುಕೊಳ್ಳಿ. ವೀಕ್ಷಕರೇ, ಜಾಗತಿಕ ಅಸ್ಥಿರತೆ ಮತ್ತು ಸೇಫ್ ಹೆವನ್ ಕಾನ್ಸೆಪ್ಟ್. ಜಗತ್ತಿನಲ್ಲಿ ಯಾವಾಗ ಯುದ್ಧದ ಕಾರ್ಮೋಡಗಳು ಕವಿಯುತ್ತೆಯೋ ಆಗ ಚಿನ್ನದ ಹೊಳಪು ಹೆಚ್ಚಾಗುತ್ತೆ. ಇದನ್ನು ಅರ್ಥಶಾಸ್ತ್ರದಲ್ಲಿ ಸೇಫ್ ಹೆವನ್ ಅಂತಾರೆ. ಅಂದರೆ ಯುದ್ಧದ ಸಮಯದಲ್ಲಿ ದೇಶಗಳ ಕರೆನ್ಸಿ ಮೌಲ್ಯ ಕಳೆದುಕೊಳ್ಳಬಹುದು, ಷೇರು ಮಾರುಕಟ್ಟೆ ಕುಸಿಯಬಹುದು. ಆದರೆ ಚಿನ್ನಕ್ಕೆ ಜಾಗತಿಕವಾಗಿ ತನ್ನದೇ ಆದ ಮೌಲ್ಯವಿದೆ. ಹೂಡಿಕೆದಾರರು ಏನು ಮಾಡ್ತಾರೆ? ತಮ್ಮ ಹಣವನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಷೇರು ಮಾರುಕಟ್ಟೆಯಿಂದ ಹಣ ತೆಗೆದು ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾರೆ. ಕಳೆದ 2 ವರ್ಷಗಳಲ್ಲಿ ಜಗತ್ತು ಕಂಡ ಅಸ್ಥಿರತೆಯೇ ಇವತ್ತು ಚಿನ್ನದ ಬೆಲೆ ಏರಿಕೆಗೆ ಕಾರಣವಾಗಿದೆ. ಅಮೆರಿಕದ ಫೆಡರಲ್ ರಿಸರ್ವ್ ಮತ್ತು ಬಡ್ಡಿ ದರ. ನಿಮಗೆ ಆಶ್ಚರ್ಯವಾಗಬಹುದು, ಅಮೆರಿಕದಲ್ಲಿ ಬ್ಯಾಂಕ್ ಬಡ್ಡಿ ದರ ಬದಲಾದರೆ ನಮ್ಮ ಊರಿನ ಚಿನ್ನದ ಬೆಲೆ ಬದಲಾಗುತ್ತೆ. ಅಂದರೆ ಅಮೆರಿಕದ ಕೇಂದ್ರ ಬ್ಯಾಂಕ್ ಬಡ್ಡಿ ದರಗಳನ್ನು ಕಡಿಮೆ ಮಾಡಿದಾಗ ಅಲ್ಲಿನ ಜನರಿಗೆ ಬ್ಯಾಂಕ್ನಲ್ಲಿ ಹಣ ಇಡೋದು ಲಾಭದಾಯಕ ಅನಿಸೋದಿಲ್ಲ. ಆಗ ಅವ್ರೇನು ಮಾಡ್ತಾರೆ? ಚಿನ್ನದ ಕಡೆಗೆ ತಿರುಗ್ತಾರೆ. ಅಲ್ಲದೆ ಡಾಲರ್ ಮೌಲ್ಯ ಕುಸಿದಾಗ ಚಿನ್ನವನ್ನು ಖರೀದಿಸುವುದು ಅಗ್ಗವಾಗುತ್ತೆ. ಇದರಿಂದ ಬೇಡಿಕೆ ಹೆಚ್ಚಾಗಿ ಬೆಲೆ ಏರುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ವ್ಯವಹಾರ ಡಾಲರ್ನಲ್ಲಿ ನಡೆಯೋದ್ರಿಂದ ಡಾಲರ್ ಎದುರು ರೂಪಾಯಿ ದುರ್ಬಲಗೊಂಡಾಗ ನಮಗೆ ಚಿನ್ನ ಇನ್ನೂ ದುಬಾರಿ ಆಗುತ್ತೆ. ಹಣದುಬ್ಬರ ಮತ್ತು ಖರೀದಿ ಸಾಮರ್ಥ್ಯ. ಹಣದುಬ್ಬರ ಅಂದರೆ ಸರಳವಾಗಿ ಹೇಳಬೇಕಂದ್ರೆ ಬೆಲೆ ಏರಿಕೆ. ಉದಾಹರಣೆಗೆ, ಇವತ್ತು ನಾವು 1000 ರೂಪಾಯಿಗೆ ತೆಗೆದುಕೊಳ್ಳುವಂಥ ವಸ್ತುಗಳು ಮುಂದಿನ ವರ್ಷ 1100 ರೂಪಾಯಿ ಆಗ್ಬೋದು. ಅಂದರೆ ನಿಮ್ಮ ಹಣದ ಮೌಲ್ಯ ಕಡಿಮೆ ಆಯಿತು ಅಂತ ಅರ್ಥ. ಆದರೆ ಚಿನ್ನ ಇತಿಹಾಸದುದ್ದಕ್ಕೂ ಹಣದುಬ್ಬರವನ್ನು ಸೋಲಿಸ್ತಾನೆ ಬಂದಿದೆ. ಹಣದ ಮೌಲ್ಯ ಕುಸಿದಂತೆಲ್ಲ ಚಿನ್ನದ ಮೌಲ್ಯ ಹೆಚ್ಚುತ್ತಾ ಹೋಗುತ್ತೆ. ಆದ್ದರಿಂದಲೇ ದೊಡ್ಡ ಹೂಡಿಕೆದಾರರು ತಮ್ಮ ಆಸ್ತಿಯನ್ನು ಉಳಿಸಿಕೊಳ್ಳುವುದಕ್ಕೆ ಚಿನ್ನವನ್ನು ಇನ್ಶೂರೆನ್ಸ್ ತರಹ ಬಳಸ್ತಾರೆ. ಸೆಂಟ್ರಲ್ ಬ್ಯಾಂಕ್ಗಳ ಚಿನ್ನದ ಹಸಿವು. ಕೇವಲ ನೀವಲ್ಲ, ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಇವತ್ತು ಚಿನ್ನದ ಹಿಂದೆ ಬಿದ್ದಿವೆ. ಭಾರತದ RBI ಮತ್ತು ಚೀನಾದ ಕೇಂದ್ರ ಬ್ಯಾಂಕುಗಳು ಕಳೆದ ಕೆಲವು ವರ್ಷಗಳಿಂದ ಟನ್ಗಟ್ಟಲೆ ಚಿನ್ನವನ್ನು ಖರೀದಿ ಮಾಡ್ತಾ ಇವೆ. ಯಾಕಂದರೆ ಅವು ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಬಯಸ್ತಾ ಇವೆ. ಮಾರುಕಟ್ಟೆಯಲ್ಲಿರುವ ಚಿನ್ನ ಸೀಮಿತವಾಗಿದೆ, ಆದರೆ ಖರೀದಿದಾರರು ಹೆಚ್ಚಾದಾಗ ಬೆಲೆ ಏರಿಕೆಯಾಗುವುದು ಸಹಜವಾದ ವಿಷಯ. ಭಾರತೀಯ ಸಂಸ್ಕೃತಿ ಮತ್ತು ಬೇಡಿಕೆ. ಭಾರತ ಜಗತ್ತಿನಲ್ಲೇ 2ನೇ ಅತಿ ದೊಡ್ಡ ಚಿನ್ನದ ಗ್ರಾಹಕ ದೇಶ. ನಮ್ಮಲ್ಲಿ ಮದುವೆ ಅಂದರೆ ಚಿನ್ನ ಇರಲೇಬೇಕು. ವರ್ಷಕ್ಕೆ ಭಾರತದಲ್ಲಿ ಲಕ್ಷಾಂತರ ಮದುವೆಗಳು ನಡೀತವೆ. ಇನ್ನು ಅಕ್ಷಯ ತೃತೀಯ, ದೀಪಾವಳಿಗಳಂಥ ಹಬ್ಬಗಳಲ್ಲಿ ಚಿನ್ನದ ಬೇಡಿಕೆ ಮುಗಿಲು ಮುಟ್ಟಿರುತ್ತೆ. ನಮ್ಮ ದೇಶದಲ್ಲಿ ಚಿನ್ನದ ಗಣಿಗಳು ಕಡಿಮೆ ಇರೋದ್ರಿಂದ ನಾವು ವಿದೇಶದಿಂದ ಚಿನ್ನವನ್ನು ಆಮದು ಮಾಡಿಕೊಳ್ತೇವೆ. ಸರ್ಕಾರ ಇದರ ಮೇಲೆ ಇಂಪೋರ್ಟ್ ಡ್ಯೂಟಿ ಅಂದರೆ ಆಮದು ಸುಂಕವನ್ನು ಹಾಕುತ್ತೆ. ಈ ಸುಂಕ ಹೆಚ್ಚಾದಷ್ಟು ಗ್ರಾಹಕರಿಗೆ ಚಿನ್ನದ ಬೆಲೆ ಕೂಡ ಹೆಚ್ಚುತ್ತಾ ಹೋಗುತ್ತೆ. ಡಿಜಿಟಲ್ ಗೋಲ್ಡ್ ಮತ್ತು ಹೂಡಿಕೆಯ ಹೊಸ ದಾರಿಗಳು. ಈಗ ಚಿನ್ನ ಅಂದರೆ ಕೇವಲ ಬೀರುವಿನಲ್ಲಿ ಇಡುವ ಆಭರಣವಾಗಿ ಉಳಿದಿಲ್ಲ. ಸ್ಮಾರ್ಟ್ ಹೂಡಿಕೆದಾರರು ಈಗ ಡಿಜಿಟಲ್ ಗೋಲ್ಡ್ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಸವರನ್ ಗೋಲ್ಡ್ ಬ್ಯಾಂಡ್ ಅಂದರೆ SGBನಲ್ಲಿ ಹೂಡಿಕೆ ಮಾಡಿದರೆ ನಿಮಗೆ ಚಿನ್ನದ ಬೆಲೆ ಏರಿಕೆಯ ಲಾಭದ ಜೊತೆಗೆ ವಾರ್ಷಿಕವಾಗಿ 2.5% ಬಡ್ಡಿಯೂ ಕೂಡ ಸಿಗುತ್ತೆ. ಇದರಲ್ಲಿ ಕಳ್ಳತನದ ಭಯವಿರೋದಿಲ್ಲ ಮತ್ತು ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ. ನೀವು ಹೂಡಿಕೆಗಾಗಿ ಚಿನ್ನವನ್ನು ಖರೀದಿಸ್ತಾ ಇದ್ರೆ ಇದು ಅತ್ಯುತ್ತಮ ದಾರಿಯಾಗಿದೆ. ತೀರ್ಮಾನ ಮತ್ತು ಭವಿಷ್ಯದ ಮುನ್ಸೂಚನೆ. ಹಾಗಾದರೆ ಚಿನ್ನದ ಬೆಲೆ ಇಳಿಯುತ್ತಾ
ತಜ್ಞರ ಪ್ರಕಾರ ಅಲ್ಪಾವಧಿಯಲ್ಲಿ ಸಣ್ಣ ಪುಟ್ಟ ಇಳಿಕೆ ಆಗಬಹುದು, ಆದರೆ ದೀರ್ಘಾವಧಿಯಲ್ಲಿ ಚಿನ್ನದ ಬೆಲೆ ಏರುತ್ತಲೇ ಇರುತ್ತೆ. ಯಾಕಂದರೆ ಇದು ಸೀಮಿತವಾಗಿರುವ ಆಸ್ತಿ. ಕೊನೆಯದಾಗಿ ಚಿನ್ನವನ್ನು ಖರೀದಿಸುವಾಗ ಯಾವಾಗಲೂ ಹಾಲ್ ಮಾರ್ಕ್ BIS ಹಾಲ್ ಮಾರ್ಕನ್ನು ಗಮನಿಸಬೇಕು. ಈ ಮಾಹಿತಿಯನ್ನು ನೀವೆಲ್ಲರ ಜೊತೆಗೆ ಹಂಚಿಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಬೆಲೆ ಏರಿಕೆ, ಚಿನ್ನದ ಬೆಲೆಯ ಏರಿಕೆಯಿಂದ ಇಷ್ಟೆಲ್ಲ ಕಾರಣಗಳಿವೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಬೆಲೆ ಇಳಿಯುತ್ತಾ ಅಂತ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.